ನನ್ನ ಪ್ರೀತಿಯ ಕೇಳುಗರಿಗೆ ರವಿ ಬೆಳಗೆರೆಯ ನಮಸ್ಕಾರಗಳು. ಇವತ್ತು ಒಂದು ವಿಶೇಷವಾದ ಸಬ್ಜೆಕ್ಟ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಿಮ್ಮ ಹತ್ರ ತುಂಬ ಮಾತಾಡ್ಬೇಕು ಸರ್, ಒಂದು ಇಡೀ ದಿನ ಅಂತ ಯಾರಾದರೂ ಅಂದಾಗ ಮೊದಲೆಲ್ಲ ನಕ್ಬಿಡ್ತಾ ಇದ್ದೆ. ಈಗ ಆಶ್ಚರ್ಯ ಪಡ್ತೀನಿ. ನನ್ನ ಜೊತೆಗೆ ನಾನೇ ಆಡಿಕೊಳ್ಳುವ ಮಾತು ಕೂಡ ಒಂದು ಇಡೀ ದಿನಕ್ಕಾಗೋಷ್ಟಿರಲ್ಲ. ಇನ್ನೊಬ್ಬರ ಜೊತೆ ಒಂದು ಇಡೀ ದಿನ ಮಾತಾಡೋದು ಹೇಗೆ? ಅಫ್ಕೋರ್ಸ್ ನಾನು ಯಾವತ್ತಿಗೂ ಮಾತು ಮುಗಿದು ಹೋಗುವಂಥ ಮುಷಂಡಿ ಅಲ್ಲ. ಸೊಗಸಾಗಿ ಮಾತಾಡಬಲ್ಲೆ. ಗೆಳೆಯರ ಮಧ್ಯೆ, ಪಾರ್ಟಿಗಳಲ್ಲಿ, ನಮ್ಮ ಮನೆಯ ಜನರ ಜೊತೆ ಇದ್ದಾಗ ಆಗೆಲ್ಲ ಮಾತಿನ ವಿಷಯದಲ್ಲಿ ನನ್ನದೇ ಸಿಂಹಪಾಲು. ನಾವು ಕೆಲವು ಗೆಳೆಯರು ಸೇರಿಬಿಟ್ರೆ ರಾತ್ರಿ ಇಡೀ ನಗ್ತಾ ಇರ್ತೀವಿ. ಹಾಗೆಯೇ ಒಂದು ಸರಸ ಸಂಭಾಷಣೆಯನ್ನು ಜಾರಿಯಲ್ಲಿಡೋದು ನನಗೆ ಗೊತ್ತಿದೆ. ಇನ್ನೊಬ್ಬರ ಮಾತನ್ನು ರಸವತ್ತಾಗಿ ಕೇಳಿಸ್ಕೊಳ್ಳೋ ಪೇಷನ್ಸು ನನಗಿದೆ. ಆದರೆ ರಸವತ್ತಾಗಿ ಮಾತಾಡೋಕ್ಕೆ ಎಲ್ರಿಗೂ ಬರುತ್ತಾ? ಅದು ಪ್ರಶ್ನೆ. ನಾವು ಮಾತಾಡೋಕ್ಕೆ ಆರಂಭಿಸಿದಾಗ ಏನು ಬಿಸಿಲಲ್ವಾ ಇವತ್ತು, ಟ್ರಾಫಿಕ್ ನೋಡಿ ಹೇಗೆ ಬೆಳೆದುಬಿಟ್ಟಿದೆ, ಕಾಫಿ ಆಯಿತಾ, ತಿಂಡಿ ಆಯಿತಾ, ಈ ಪ್ರಶ್ನೆಗಳು ಮಾತುಗಳು ಇದ್ದೇ ಇರ್ತವೆ. ಅವು ನಿಜವಾದ ಮಾತುಗಳಲ್ಲ, ಕೇವಲ ನಮ್ಮ ಸಂಭಾಷಣೆಯನ್ನು ಆರಂಭಿಸೋದಕ್ಕೆ ಸಹಾಯ ಮಾಡುವಂಥ ಸ್ಟಾರ್ಟರ್ಗಳು. ಆದರೆ ಕೆಲವು ಸಲ ಇಂಥ ಸ್ಟಾರ್ಟರ್ಗಳೇ ಇಡೀ ಸಂಭಾಷಣೆಗಳಾಗ್ಬಿಡ್ತವೆ. ಹಲೋ, ರವಿ ಬೆಳಗೆರೆನಾ? ಹೌದು. ನಿಮ್ಮ ಧ್ವನಿ ಹಾಗಿಲ್ವಲ್ಲ? ನಾನೇ ಮಾತಾಡ್ತಾ ಇದ್ದೀನಿ ಹೇಳಿ. ಅಲ್ಲ, ನಿಮ್ಮ ವಾಯ್ಸು ಹೀಗಿಲ್ವಲ್ಲ? ನೋಡಿ, ನಾನು ಬರಿತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ. ಏನು ವಿಷಯ ಅಂತ ಹೇಳಿ. ಓ ಸಾರಿ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಮನೆಯವರು, ಮಕ್ಕಳು, ಸ್ನೇಹಿತರು ಎಲ್ಲ ಚೆನ್ನಾಗಿದ್ದಾರೆ. ಆದರೂ ತುಂಬ ರಿಸ್ಕ್ ತಗೋತೀರಪ್ಪ. ಸ್ಟ್ರೈನ್ ಏನು ಕಡಿಮೆ ಆಗುತ್ತಾ? ಆಗುತ್ತೆ. ಇಷ್ಟೊಂದು ಕೆಲಸ ಮಾಡೋದ್ರ ಅವಶ್ಯಕತೆ ಇರುತ್ತಾ? ಸರ್, ಫೋನ್ ಮಾಡಿದ್ದೀರಲ್ಲ, ಏನು ವಿಷಯ? ಏನಿಲ್ಲ, ಹೀಗೆ ನಿಮ್ಮದೊಂದು ಲೇಖನ ಓದಿದೆ, ತುಂಬ ಚೆನ್ನಾಗಿತ್ತು. ಯಾವುದು? ಅದೇ ಮೊನ್ನೆ ಬರೆದಿದ್ರಲ್ಲ, ಯಾವುದಪ್ಪ ಅದು? ಹೀಗೆ ಮಾತಾಡುವಾತ ಒಂದು ಸಂಭಾಷಣೆಯನ್ನು ಇದ್ದಕ್ಕಿದ್ದ ಹಾಗೆ ಅನ್ಪ್ರಿಪೇರ್ಡಾಗಿ ಆರಂಭಿಸಿಬಿಟ್ಟಿರ್ತಾನೆ. ಫೋನ್ ನಂಬರ್ ಕೈಗೆ ಸಿಕ್ಕಿರುತ್ತೆ, ಏನು ಮಾತಾಡಬೇಕು ಅಂತ ಯೋಚನೆಯೇ ಮಾಡದೆ ಡಯಲ್ ಮಾಡಿಬಿಟ್ಟಿರ್ತಾನೆ. ಆತ ಬಿಡುವಾಗಿರ್ತಾನೆ, ತನ್ನ ಹಾಗೇ ಎಲ್ಲರೂ ಬಿಡುವಾಗಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾನೆ. ಆತ ಕೆಟ್ಟ ಮಾತುಗಾರ. ಅದೇ ರೀತಿ ತೀರಾ ಪರ್ಸ್ನಲ್ ಆದ ಮೊಬೈಲ್ ಫೋನ್ಗೆ ಟೆಲಿಫೋನ್ ಮಾಡಿ ಯಾರು ಮಾತಾಡ್ತಾ ಇರೋದು ಅಂತ ಕೇಳೋನು ಶುದ್ಧ ದಡ್ಡ. ನೇರವಾಗಿ ರವಿನ ಮಾತಾಡ್ತಾ ಇರೋದು ಅಂತ ಕೇಳಬಹುದು. ಮೊಬೈಲ್ ಫೋನ್ ಅನ್ನೋದು ಪರ್ಸ್ನಲ್ ಆದದ್ದು, ಅದನ್ನು ಇನ್ಯಾರೋ ರಿಸೀವ್ ಮಾಡ್ತಿರೋದಿಲ್ಲ. ಹಾಗಿರುವಾಗ ಫೋನ್ ಮಾಡಿದ ವ್ಯಕ್ತಿನೇ ಯಾರು ಮಾತಾಡ್ತಾ ಇರೋದು ಅಂತ ಕೇಳೋದು ಸಭ್ಯತೆಯ, ಬುದ್ಧಿವಂತಿಕೆಯ ಲಕ್ಷಣ ಅಲ್ಲ. ಹೆಚ್ಚಿನ ಸಲ ನಾವು ಮಾತಾಡುವಾಗ ಮಾಡೋ ಅತಿ ದೊಡ್ಡ ತಪ್ಪು ಅಂದರೆ ನಾವು ಎಷ್ಟೊತ್ತು ಮಾತಾಡಬೇಕು ಅನ್ನೋದನ್ನು ಮೊದಲೇ ನಿರ್ಧರಿಸ್ಕೊಂಡಿರೋದಿಲ್ಲ. ಎಷ್ಟೊತ್ತಿನಿಂದ ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ಮಧ್ಯ ಕೇಳಿಕೊಳ್ಳೋದಿಲ್ಲ. ನಾವು ಆಡ್ತಿರೋ ಮಾತು ಎದುರಿನವರನ್ನು ತಾಕ್ತಾ ಇದೆಯಾ ಇಲ್ವಾ ಗಮನಿಸೋದಿಲ್ಲ. ನಮ್ಮ ದನಿ ಅಪೀಲಿಂಗ್ ಆಗಿದೆಯಾ? ಆಡ್ತಿರೋ ಮಾತಿನಲ್ಲಿ ಎದುರಿನವರಿಗೆ ಆಸಕ್ತಿ ಇದೆಯಾ? ಈ ಧಾಟಿಯಲ್ಲಿ ನಾನು ಮಾತಾಡ್ತಿರೋದು ಸರಿನಾ? ನಾನು ಹೊಸದೇನನ್ನಾದರೂ ಹೇಳ್ತಿದ್ದೀನಾ? ಹಾಗೆ ಹೇಳೋದು ಎದುರಿನವರಿಗೆ ಬೇಕಾಗಿದೆಯಾ? ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳದೆ ಸುಮ್ಮನೆ ಮಾತಾಡ್ತಾ ಹೋಗ್ತೇವೆ. ಹಾಗೆ ಮಾತಾಡಿದಾಗಲೇ ನಮಗೆ ಬೋರು, ಡ್ರಿಲ್ಲಿಂಗ್ ಮಿಷಿನು, ಸುತ್ತಿಗೆ, ಹ್ಯಾಮರು ಮುಂತಾದ ಅಡ್ಡ ಹೆಸರುಗಳನ್ನು ಇಡ್ತಾರೆ. ನಾವು ನಿಜಕ್ಕೂ ಯಾವಾಗ ಬೋರ್ ಆಗ್ತೀವಿ ಗೊತ್ತಾ? ನಮ್ಮ ಬಗ್ಗೆನೇ ತುಂಬ ಮಾತಾಡೋಕ್ಕೆ ಶುರು ಮಾಡಿದಾಗ ಇನ್ನೊಬ್ರಿಗೆ ಬೋರ್ ಆಗ್ತೀವಿ. ಇಬ್ಬರು ಆತ್ಮೀಯರು ಕೂತಾಗ 1 to 1 ಅಂತ ಮಾತಾಡಬೇಕಾಗಿ ಬಂದಾಗ ನಮ್ಮ ಬಗ್ಗೆ ಮಾತಾಡಿಕೊಂಡ್ರೆ ಅದು ಚಂದ. ಆದರೆ ಒಂದು ಗುಂಪಿನಲ್ಲಿದ್ದಾಗ ಕೇವಲ ನಮ್ಮ ಬಗ್ಗೆನೇ ಬಡ್ಕೊಳ್ಳೋಕೆ ಶುರು ಮಾಡಿದ್ರೆ ಅದು ಬೋರು. ಹಾಗೆಯೇ ನಾವು ಎಷ್ಟೋ ಸಲ ಎಡವಟ್ಟಾಗಿ ಮಾತಾಡ್ತಾ ಇರ್ತೀವಿ. ಆ ಸಂದರ್ಭಕ್ಕೆ ಅಂಥ ಮಾತು ಫಿಟ್ ಆಗಿರೋದಿಲ್ಲ. ತಕ್ಷಣ ಒಂದು ಗುಂಪಿನಲ್ಲಿ ನಾವು ಆಡ್ ಅನ್ನಿಸ್ಕೊಂಡ್ಬಿಡ್ತೀವಿ. ಅವನು ಬಿಡ್ರಿ, ಮಾತಾಡಿದ್ರೆ ಕಡ್ಡಿ ತುಂಡು ಮಾಡಿದ ಹಾಗೆ ಅಂತ ಕೆಲವರು ಅನ್ನಿಸ್ಕೊಂಡಿರ್ತಾರೆ. ಒಬ್ಬ ಮನುಷ್ಯ ಸುತ್ತಿ ಬಳಸಿ ಮಾತಾಡದೆ ನಿಷ್ಠುರವಾಗಿ ಮಾತಾಡೋ ವಿಧಾನ ಬೆಳೆಸ್ಕೊಂಡಿದ್ರೆ ಅದು ಒಳ್ಳೆಯದೇ. ಆದರೆ ನಿಷ್ಠುರತೆ ಬೇಕಾಗಿಯೇ ಇಲ್ದಿದ್ದಾಗಲೂ ಕೂಡ ಹಾಗೆ ಕಡ್ಡಿ ಮುರಿಬಾರ್ದು. ಕಾಫಿ ಕುಡಿತೀರಾ ಅಂತ ಉಪಚಾರಕ್ಕೆ ಯಾರಾದರೂ ಕೇಳಿದಾಗ ಕಾಫಿ ಕುಡಿಯೋದು, ಹೆಂಡ ಕುಡಿಯೋದು ಅದೆಲ್ಲ ನಿಮ್ಮಂಥವ್ರಿಗಿರೋ ಚಟಗಳು ಅಂತ ರೇಗಬೇಕಾಗಿಲ್ಲ. ಅಥವಾ ಕಾಫಿಯಿಂದಾಗುವ ತೊಂದರೆಗಳನ್ನು ವಿವರಿಸಬೇಕಾಗಿಲ್ಲ. ನಾನು ಕಾಫಿ ಕುಡಿಯಲ್ಲ ಅಂತ ಹೇಳಿದ್ರೆ ಸಾಕಾಗಿರುತ್ತೆ. ಹಾಗೆಯೇ
ವಿಷಯಾಂತರಗಳು. ಕೆಲವು ಸಲ ನಮ್ಮ ಮಾತು ಅದೆಷ್ಟು ಸಂಗತಿಗಳನ್ನು ಮುಟ್ಟಿ ಮುಟ್ಟಿ ಮುಂದಕ್ಕೆ ನೆಗೆದು 10 ವಿಷಯಗಳತ್ತ ಮೈಚಾಚ್ಕೊಂಡ್ಬಿಡುತ್ತೆ ಅಂದರೆ ಏನೋ ಹೇಳ್ತಿದ್ನಲ್ಲ ಅಂತ ನಾವೇ ಕಂಗಾಲಾಗಿ ಮಧ್ಯೆ ಮಧ್ಯೆ ಕೇಳ್ತಿರ್ತೀವಿ. ಇದೇ ರೀತಿ ಒಂದು ಮಾತನ್ನು ವಿನಾಕಾರಣ ರಿಪೀಟ್ ಮಾಡ್ತಾ ಇರ್ತೀವಿ. ಏನಂದ ಹೇಳು ಅಂತ ಎದುರಿನವನನ್ನು ಕೇಳ್ತಿರ್ತೀವಿ. ಇನ್ನೂ ಒಮ್ಮೊಮ್ಮೆ ಎದುರಿನವರ ಕೈ ಮುಟ್ಟಿ ಮೈ ಮುಟ್ಟಿ ಗದ್ದ ಹಿಡಿದು ಅವರನ್ನು ನಮ್ಮ ಕಡೆಗೆ ತಿರುಗಿಸ್ಕೊಂಡು ಮಾತಾಡ್ತಾ ಇರ್ತೀವಿ. ನಾವು ಮಾತಾಡ್ತಾ ಇರುವ ವಿಷಯವನ್ನು ಅವರು ಕೇಳಿಸ್ಕೋತಾ ಇಲ್ಲ, ಅಥವಾ ನಾವು ಆಡ್ತಾ ಇರುವ ಮಾತಿನ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅನ್ನಿಸ್ದಾಗ ಹೀಗೆ ಮಾಡ್ತೀವಿ. ನಮ್ಮಲ್ಲಿ ಕೀಳರಿಮೆ ಉಂಟಾದಾಗ ದನಿ ತೀರಾ ಅಸ್ಪಷ್ಟವಾಗುತ್ತೆ. ಭಯವಾದಾಗ ಅಕ್ಷರ ನುಂಗ್ತೀವಿ. ಸುಳ್ಳು ಹೇಳುವಾಗ ಕಿರ್ಚಿ ಮಾತಾಡ್ತೀವಿ, ಅಥವಾ ಎದುರಿನವರ ಕಣ್ಣು ನೋಡದೆ ತಲೆ ತಗ್ಗಿಸಿ ಮಾತಾಡ್ತೀವಿ. ಫೋನ್ನಲ್ಲಿ ಮಾತಾಡುವಾಗ ಆಚೆಗಿನವರು ಕಣ್ಣಿಗೆ ಕಾಣದೇ ಇದ್ದರೂ ಕೈಕಾಲಲ್ಲಾಡಿಸ್ತಾ ಆ್ಯಕ್ಷನ್ ಸಮೇತ ಮಾತಾಡ್ತಿರ್ತೀವಿ. ಅವಶ್ಯಕತೆ ಇಲ್ಲದೆ ಇದ್ದಾಗಲೂ ನಮ್ಮ ಅನಿಸಿಕೆಗಳನ್ನು ಇನ್ನೊಬ್ಬರ ಮೇಲೆ ಹೇರುವಾಗ ಚೀರಿ ಚೀರಿ ಮಾತಾಡ್ತಾ ಇರ್ತೀವಿ. 2 ಮಾತುಗಳ ಮಧ್ಯೆ ಒಂದು ಮೌನ ಬೇಕಾಗಿರುತ್ತೆ, ಒಂದು ಪಾಸ್ ಬೇಕಾಗಿರುತ್ತೆ. ಅದರ ಖಬರೇ ಇಲ್ಲದ ನಾವು ಅನೇಕ ಸಲ ಜಡಿಮಳೆ ಥರ ಮಾತಾಡ್ತಾ ಇರ್ತೀವಿ. ಹೊಸಬರೊಂದಿಗೆ ಹೇಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನ ಇರೋದಿಲ್ಲ. ಪರಿಚಯವಾದ ಮರುಕ್ಷಣವೇ ಏನಮ್ಮ ಲೋ ಅಂತೆಲ್ಲ ಅಂದ್ಬಿಟ್ಟಿರ್ತೀವಿ. ಫೋನ್ ಇಡುವಾಗ ಮಾತು ಕನ್ಕ್ಲೂಡ್ ಮಾಡಿರಲ್ಲ, ರಪ್ ಅಂತ ಫೋನ್ ಇಟ್ಟಿರ್ತೀವಿ. ಕೆಲವು ಸಲ ವಿಷಯ ಮುಗಿದು ಹೋದ್ಮೇಲೂ ಎಷ್ಟೋ ಹೊತ್ತು ಮಾತಾಡ್ತಾ ಇರ್ತೀವಿ. ಕಾಲಾಂತರದಲ್ಲಿ ನಾವು ಅದೆಂಥ ಬೋರ್ಗಳಾಗಿಬಿಟ್ಟಿರ್ತೀವಿ ಅಂದರೆ ಪರಿಚಿತರು ನಮ್ಮ ಫೋನ್ ರಿಸೀವ್ ಮಾಡೋಕ್ಕೆ ಹಿಂಜರಿತಾರೆ. ಎದುರಿಗೆ ಸಿಕ್ಕರೆ ಮುಖ ತಪ್ಪಿಸ್ತಾರೆ. ನಾವು ಎದ್ದು ಹೋದ ಮೇಲೆ ಗಂಡಾಂತರದಿಂದ ಪಾರಾದವರ ಹಾಗೆ ನಿಟ್ಟುಸಿರು. ಇದಕ್ಕೆಲ್ಲ ಒಂದು ಪರಿಹಾರ ಇದೆ. ಏನು ಗೊತ್ತಾ? ಇವತ್ತು ಅನವಶ್ಯಕವಾಗಿ ನಾನು ಯಾರನ್ನೂ ಮಾತಾಡಿಸೋದಿಲ್ಲ ಮತ್ತು ಅವಶ್ಯಕತೆ ಇದ್ದಷ್ಟೇ ಮಾತಾಡ್ತೇನೆ ಅಂತ ತೀರ್ಮಾನಿಸೋದು. ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಆ ತರಹ ಒಂದು ತೀರ್ಮಾನ ತಗೊಳ್ಳಿ. ರಾತ್ರಿ ಕೂತ್ಕೊಂಡು ಇವತ್ತೆಷ್ಟು ಮಾತಾಡಿದೆ ಅಂತ ಲೆಕ್ಕ ಹಾಕಿ. ಇಷ್ಟು ಮಾಡಿದ್ರೆ ನಿಮ್ಮ ಮಾತು ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ಇದಕ್ಕಿಂತ ಹೊರತಾಗಿ ಬೇರೆ ದಾರಿ ನನಗಂತೂ ಕಾಣಿಸ್ತಾ ಇಲ್ಲ. ಪ್ರೇಮದ ಬಗ್ಗೆ ಮಾತಾಡದೇ ಇದ್ದರೆ ರವಿ ಬೆಳಗೆರೆಯ ಮಾತು ಮುಗಿಯೋದೇ ಇಲ್ಲ ಅನ್ನುವಂಥ ಒಂದು ಮಾತಿದೆ. ಐ ಫೆಲ್ ಇನ್ ಲವ್ ಅಂತಾಳೆ ಹುಡುಗಿ, ಐ ಫೆಲ್ ಫಾರ್ ಯು ಅಂತಾನೆ ಹುಡುಗ. ಪ್ರೇಮದಲ್ಲಿ ಬಿದ್ದೆ, ನಿನ್ನ ರೂಪಕ್ಕೆ ಮೊದಲನೇ ದಿನವೇ ಬಿದ್ದೆ, ಅವನಿಗೆ ಅವಳು ಬಿದ್ದಾಯಿತು. ಹೀಗೆ ಪ್ರೇಮ ಅಂದ ಕೂಡಲೇ ಬೀಳುವ ಕುರಿತೇ ಮಾತಾಡ್ತೇವೆ. ನಮಗೆ ರೈಸಿಂಗ್ ಇನ್ ಲವ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ. ಪ್ರೇಮ ಅಂದರೆ ಒಬ್ರಿಗೊಬ್ಬರು ಬೀಳೋದಲ್ಲ, ಒಬ್ಬರನ್ನೊಬ್ಬರು ಔನ್ನತ್ಯದ ಕಡೆಗೆ ಒಯ್ಯೋದು. ನಾನು ಪ್ರೀತಿಸಿದ ಹುಡುಗಿ ಬಗ್ಗೆನೇ ಹೇಳ್ತೇನೆ ಕೇಳಿ. ಅವಳಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ, ನನಗೆ ಬರೋ ಇಂಗ್ಲೀಷು ಅಷ್ಟರಲ್ಲೇ ಇತ್ತು. ಅವಳಿಗೆ ಇಂಗ್ಲೀಷ್ ಕಲಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇಂಗ್ಲೀಷ್ ಕಲಿಯೋಕ್ಕೆ ಶುರು ಮಾಡಿದೆ. ಅವಳನ್ನು ಮೆಚ್ಚಿಸೋದಕ್ಕೋಸ್ಕರ ಉರ್ದು ಕಲಿತೆ. ನನ್ನ ಇಮ್ಮಿಡಿಯೇಟ್ ಜರೂರತ್ತು ಅಂದರೆ ಅವಳನ್ನು ಭೇಟಿ ಆದಾಗಲೆಲ್ಲ ಸಂತೋಷಪಡಿಸೋದು, ಇಂಟೆನ್ಸ್ ಆಗಿ ಅಟ್ರಾಕ್ಟ್ ಮಾಡೋದು, ನನ್ನೆಡೆಗೆ ಅವಳಲ್ಲೊಂದು ಬೆರಗು ಮೂಡಿಸೋದು. ನಿಂಗಿಷ್ಟೆಲ್ಲ ಗೊತ್ತಾ ಅಂತ ಅವಳು ಇಷ್ಟಗಲ ಕಣ್ಣರಳಿಸ್ತಾ ಇದ್ದರೆ ನಾನು ಬೀಗಿದ್ದು. ಅವಳಿಗೋಸ್ಕರ ಎಲ್ಲೆಲ್ಲಿಯೋ ಉರ್ದು ಸಾಲುಗಳನ್ನು ತಂದು ಕಂಠಪಾಠ ಮಾಡಿ ಇಟ್ಕೋತಾ ಇದ್ದೆ. ಅವೆಷ್ಟು ಹಿಂದಿ ಹಾಡು ಕೇಳ್ತಾ ಇದ್ನೋ. ಅವಳದೇ ಆಶೀರ್ವಾದ ಇವತ್ತು ನನಗೆ ಏನಿಲ್ಲ ಅಂದರೂ 30-40 ಸಾವಿರ ಹಿಂದಿ ಹಾಡುಗಳು ಬಾಯಿಗೆ ಬರ್ತವೆ. ಅದು 7 ವರ್ಷಗಳ ಜೋಡಿ ನಡಿಗೆ. ಯಾವ ಹೆಜ್ಜೆನೂ ನನಗೆ ಮರೆಯೋಕ್ಕಾಗಲ್ಲ. ನಡೆದು ಅನೇಕ ವರ್ಷಗಳಾಗಿ ಹೋದರೂ ಕೂಡ ಬಂದ ದಾರಿಯಲ್ಲಿ ಹೆಜ್ಜೆ ಗುರುತು ಅಳಿಸಿ ಹೋಗಿಲ್ಲ. ಪರಿಚಯವಾದಾಗ ಅವಳೊಬ್ಬ ಮಾಮೂಲಿಯಾದ ದೊಡ್ಡ ಕಣ್ಣುಗಳ ಒಳ್ಳೆ ಮನಸ್ಸಿನ ಹುಡುಗಿ. 7ನೇ ವರ್ಷದ ತುದೀಲಿ ಅವಳು ಕೈ ಬಿಟ್ಟು ನಡೆದು ಹೋದಾಗ ಅವಳಲ್ಲೊಂದು ಪ್ರೌಢಿಮೆ ಇತ್ತು. ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಜಾಣತನವಿತ್ತು. ಕೊಂಚ ಮಟ್ಟಿಗೆ ಇಂಗ್ಲೀಷ್ ಬರ್ತಾ ಇತ್ತು. ಪ್ರಪಂಚ ಅರ್ಥವಾಗಿತ್ತು. ಗಂಡಸ ಅರ್ಥವಾಗಿದ್ದ. ಅವನನ್ನು ಹ್ಯಾಂಡಲ್ ಮಾಡೋ ರೀತಿ, ಆ ವಿದ್ಯೆ ಅವಳಿಗೆ ಗೊತ್ತಾಗಿತ್ತು. 7 ವರ್ಷ ಒಬ್ಬಳೇ ಬೆಳೆದಿದ್ದರೆ ಅವಳಲ್ಲಿ ಅದೆಲ್ಲ ಬದಲಾವಣೆ ಆಗ್ತಾ ಇದ್ವೋ ಇಲ್ವೋ ಗೊತ್ತಿಲ್ಲ. ಆದರೆ ಒಟ್ಟಿಗೆ ಬೆಳೆದ್ವಿ ನೋಡಿ. ಅದು ವಿಫಲ ಪ್ರೇಮವೇ ಆದರೂ ಕೂಡ ನಮ್ಮನ್ನು ಹೊಸ ಎತ್ತರಗಳಿಗೆ ಕೊಂಡೊಯ್ದು ನಿಲ್ಲಿಸಿತ್ತು. ಅಷ್ಟರ ಮಟ್ಟಿಗೆ ಅದು ರೈಸಿಂಗ್ ಇನ್ ಲವ್. ಸಾಮಾನ್ಯವಾಗಿ ಗಂಡಸಿನ ಸಂಪರ್ಕಕ್ಕೆ ಬಂದ ಪ್ರತಿ ಹೆಂಗಸೂ ಬದಲಾಗತೊಡಗುತ್ತಾಳೆ. ಅವನ ಮೂಡು, ಅವನ ಟೆಂಪರ್ಮೆಂಟು, ಅವಶ್ಯಕತೆಗಳು, ಸಿಡಿಮಿಡಿ, ನಿಸ್ಸಹಾಯಕತೆ, ಅವನ ಮೈಯ ಘಮ, ಅವನ ರುಚಿ, ಸ್ವಭಾವ ಇವನ್ನೆಲ್ಲ ತಂತಾನೆ ಅರ್ಥ ಮಾಡ್ಕೋತಾಳೆ.
ಅದು ದೊಡ್ಡ ಸಂಗತಿ ಅಲ್ಲ. ಮದುವೆ ಆದ ಪ್ರತಿ ಹೆಣ್ಣು ಒಂದಷ್ಟು ದಿನಗಳಲ್ಲೇ ಅಪ್ಪಟ ಗೃಹಿಣಿಯ ಧಾಟಿಯಲ್ಲಿ ವರ್ತಿಸ್ತಾ ಇರ್ತಾಳೆ. ನಾನು ಅದನ್ನು ರೈಸಿಂಗ್ ಇನ್ ಲವ್ ಅಂತ ಅನ್ನೋದಿಲ್ಲ. ಅದು ದೊಡ್ಡ ಮಟ್ಟದ ಮ್ಯಾಚುರಿಟಿ ಕೂಡ ಅಲ್ಲ. ಅವಳ ಅಭಿರುಚಿ ಬದಲಾಯ್ತಾ, ಜೀವನ ವಿಧಾನ ಬದಲಾಯ್ತಾ, ಚಿಂತನೆ ಬೆಳೀತಾ, ಮಾತಾಡಿದ ಕೂಡಲೇ ಅವಳ ವ್ಯಕ್ತಿತ್ವದಲ್ಲೊಂದು ದೊಡ್ಡ ಬದಲಾವಣೆ ಆಗಿದೆ ಅಂತ ಅನಿಸುತ್ತಾ, ಅದಕ್ಕೆ ಅವಳ ಗೆಳೆಯನೇ ಕಾರಣವ? ಹೌದು ಅನ್ನೋದಾದರೆ ಶೀ ಈಸ್ ರೈಸಿಂಗ್ ಇನ್ ಲವ್ ಅಂತ ತೀರ್ಮಾನಿಸ್ಬೋದು. ಪ್ರೇಮದ ಬಹುಮುಖ್ಯವಾದ ಗುಣ ಅಂದರೆ ಒಬ್ಬರ ಪ್ರಭಾವಕ್ಕೊಬ್ಬರು ಒಳಗಾಗೋದು. ನಮಗೇ ಗೊತ್ತಿಲ್ಲದೆ ನಮ್ಮ ಮಾತಿನಲ್ಲಿ, ನಡಿಗೆಯಲ್ಲಿ, ವ್ಯವಹಾರದಲ್ಲಿ ನಮ್ಮ ಪ್ರೀತಿ ಪಾತ್ರರನ್ನು ಇಮಿಟೇಟ್ ಮಾಡ್ತಾ ಇರ್ತೀವಿ. ಯಾವ ಗುಣಕ್ಕಾಗಿ ನಾವು ಅವರನ್ನು ಇಷ್ಟಪಟ್ಟವೋ ಆ ಗುಣವನ್ನೇ ಕ್ರಮೇಣ ನಮ್ಮದನ್ನಾಗಿಸ್ಕೋತೀವಿ. ಅನೇಕ ವರ್ಷ ಒಟ್ಟಿಗೆ ಬದುಕಿದ ದಂಪತಿಗಳನ್ನೇ ಗಮನಿಸಿ, ಅವರಿಬ್ಬರು ಒಂದೇ ಥರ ಆಗ್ಬಿಟ್ಟಿರ್ತಾರೆ. ಒಂದೇ ಥರ ಯೋಚಿಸ್ತಾ ಇರ್ತಾರೆ, ವರ್ತಿಸ್ತಾ ಇರ್ತಾರೆ. ಕೆಲವರಂತೂ ಒಬ್ರನ್ನೊಬ್ಬರು ಅದು ಯಾವ ಪರಿ ಹೋಲ್ತಾ ಇರ್ತಾರೆ ಅಂದರೆ, ನಾನು ತಮಾಷೆಯಾಗಿ ಅಂಥವ್ರನ್ನ ಒಡಹುಟ್ಟಿದ ಗಂಡ ಹೆಂಡತಿ ಅಂತ ಅಂತಿರ್ತೇನೆ. ಕಾಲಕ್ರಮದಲ್ಲಿ ಒಬ್ಬರ ಮೇಲೊಬ್ಬರು ಆ ಥರನಾದ ದಟ್ಟ ಪ್ರಭಾವಗಳನ್ನು ಬೀರ್ಬಿಟ್ಟಿರ್ತಾರೆ. ಅದನ್ನು ಇಂಗ್ಲೀಷ್ನಲ್ಲಿ ಇಂಡಕ್ಷನ್ ಅಂತಾರೆ. ಇಂಥ ಇಂಡಕ್ಷನ್ ಅಥವಾ ಪ್ರಭಾವ ಬೀರುವಿಕೆ ಕೇವಲ ಊಟ, ರುಚಿ, ಉಡುಪು, ಮಾತು, ಧಾಟಿ, ವ್ಯವಹಾರಗಳಲ್ಲಿ ಆದರೆ ಸಾಲದು. ಅದು ಬೇಸಿಕಲಿ ಚಿಂತನೆಯಲ್ಲಾಗಬೇಕು. ಒಬ್ಬರನ್ನೊಬ್ಬರು ತಿದ್ದುವ, ಬೆಳೆಸುವ, ಹೊಸದರೆಡೆಗೆ ಹೊರಳಿಸುವ, ಪಳಗಿಸುವ ಕೆಲಸ ಆಗಬೇಕು. ಯಾರನ್ನಾದರೂ ಪ್ರೀತಿಸ್ತಾ ಇರೋ ಒಬ್ಬ ಹುಡುಗಿ ನನ್ನೆದುರಿಗೆ 10 ನಿಮಿಷ ಕೂತ್ಕೊಂಡ್ರೆ ಸಾಕು, ಈ ಹುಡುಗಿ ಪ್ರೀತಿಸ್ತಾ ಇರೋ ಹುಡುಗ ಎಂಥವನು ಅಂತ ನಾನು ಹೇಳಿಬಿಡುವಲ್ಲೆ. ಒಂದು ನಿಜವಾದ ಪ್ರೀತಿ ಇಬ್ಬರ ಮಧ್ಯೆ ಆರಂಭಗೊಂಡು 3 ವರ್ಷ ಬಾಳಿಕೆ ಬಂತು ಅಂದರೆ 3 ವರ್ಷಗಳ ನಂತರ ಅದರಲ್ಲೊಂದು ಸ್ಪಷ್ಟವಾದ ಬದಲಾವಣೆ ಬಂದಿರಬೇಕು. ಮೊದಲ ವರ್ಷದಲ್ಲಿ ಪ್ರೇಮಪತ್ರ ಬರೆದೆ, 2ನೇ ವರ್ಷದಲ್ಲಿ ಕೈ ಹಿಡ್ಕೊಂಡು ಓಡಾಡಿದ್ವಿ, 3ನೇ ವರ್ಷದಲ್ಲಿ ನಮ್ಮ ಮಿಲನ ಮಹೋತ್ಸವವಾಯಿತು. ಅದು ಬದಲಾವಣೆ ಅಲ್ಲ. ಮಿಲನ ಮಹೋತ್ಸವವನ್ನೇ ಗುರಿಯಾಗಿಟ್ಟುಕೊಂಡ ಪ್ರೇಮ ದೈಹಿಕವಾಗಿ ಮಾತ್ರ ಬೆಳೆಯುತ್ತೆ. ಅದಕ್ಕೆ 3 ವರ್ಷ ಬೇಕಾಗಿಲ್ಲ. ಇಬ್ಬರ ದೇಹಗಳ ಕೆಮಿಸ್ಟ್ರಿ ಅಂದುಕೊಂಡ ಹಾಗೇ ವರ್ಕೌಟ್ ಆಗಿಬಿಟ್ರೆ ಮಧ್ಯಾಹ್ನ ಹುಟ್ಟಿದ ಪ್ರೇಮ ಮಧ್ಯರಾತ್ರಿಯ ಹೊತ್ತಿಗೆ ಹಳತಾಗಿ ಹೋಗಿರುತ್ತೆ. ಅದನ್ನೆಲ್ಲ ನಾನು ಹೇಳಿದ್ದು. 3 ವರ್ಷಗಳಲ್ಲಿ ಮನಸ್ಸು ಹದಗೊಳ್ಳಬೇಕು, ಬುದ್ಧಿ ಬೆಳೀಬೇಕು. ಹಿಂದಿ ಹಾಡಿನಿಂದ ಹಿಡಿದು ಅಪರೂಪದ ವೆಬ್ಸೈಟ್ಗಳ ತನಕ ಅಭಿರುಚಿ ಹರಡಬೇಕು. ವ್ಯಕ್ತಿತ್ವಕ್ಕೊಂದು ಗಾಂಭೀರ್ಯ ಮತ್ತು ಔನ್ನತ್ಯ ದೊರಕಿದ ಹಾಗಾಗಬೇಕು. ಸಣ್ಣತನಗಳು ನಾಶವಾಗಬೇಕು. ಯೋಚನಾ ವಿಧಾನದಲ್ಲೊಂದು ಕ್ಲಾರಿಟಿ ಬರಬೇಕು, ಒಂದು ಸ್ಪಷ್ಟತೆ ಬಂದಿರಬೇಕು. ಇಬ್ಬರೂ ಹೆಚ್ಚು ಒಳ್ಳೆಯವರಾಗಿರಬೇಕು. ಯಾವತ್ತಾದರೂ ಒಂದು ದಿನ ಇಬ್ಬರು ಒಂದೇ ಬಣ್ಣದ ಬಟ್ಟೆ ಹಾಕ್ಕೊಂಡು ಬಂದಾಗ ಮ್ಯಾಚಿಂಗು ನೋಡಿದ್ಯಾ, ನಾವೆಷ್ಟು ಒಂದೇ ಥರ ಯೋಚಿಸ್ತೀವೋ, ಮೇಡ್ ಫಾರ್ ಈಚ್ ಅದರ್ ಕಣೋ ಅಂತ ಮಾತಾಡುವ ಹುಡುಗಿ ಇದ್ದಾಳ. ಅವಳು ಮುದ್ದಾದ ದಡ್ಡಿ. ಅವಳ ದಡ್ಡತನ ಆ ಕ್ಷಣಕ್ಕೆ ಮುದ ನೀಡಬಹುದು. ಆದರೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಅವಳು ಶುದ್ಧ ಬೋರ್ ಆಗಿಬಿಡ್ತಾಳೆ. ಅವಳು ನನ್ನಷ್ಟೇ ಸ್ವತಂತ್ರಳಾಗಿ ಎಲ್ಲವನ್ನೂ ನಿಭಾಯಿಸಬಲ್ಲಳು, ಏನನ್ನಾದರೂ ಎದುರಿಸಬಲ್ಲಳು. ನನ್ನ ಅವಶ್ಯಕತೆ ಇಲ್ಲದೆಯೇ ನನಗೂ ಸಮಂಜಸ ಅನ್ನಿಸುವಂಥ ನಿರ್ಧಾರಗಳನ್ನು ಕೈಗೊಳ್ಳಬಲ್ಲಳು. ಅವಳಿಗೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋ ತಿಳುವಳಿಕೆ ಇದೆ. ಅವಳು ನನ್ನ ಹಾಗೆ ಒಂದಷ್ಟು ಹಣ ದುಡಿದು ತರ್ತಾಳೆ, ಮನೆ ನಿರ್ವಹಿಸಬಲ್ಲಳು. ಅವಳಿಗೆ ಅಡುಗೆ ಮಾಡೋದು ಒಂದೇ ಅಲ್ಲ, ಅದರ ಹೊರತಾಗಿಯೂ ಮತ್ತೊಂದು ಕೆಲಸ ಗೊತ್ತು. ಶೀ ಈಸ್ ಎ ಪರ್ಫೆಕ್ಷನಿಸ್ಟ್. ಕೆಲವು ವಿಷಯಗಳಲ್ಲಿ ನಿಷ್ಣಾತೆ. ನನ್ನ ಜೊತೆ ಕೆಲವು ಭಿನ್ನಾಭಿಪ್ರಾಯಗಳಿವೆ ನಿಜ, ಆದರೆ ನನ್ನ ಅಭಿಪ್ರಾಯಗಳನ್ನು ಕೂಡ ಅವಳು ಗೌರವಿಸ್ತಾಳೆ. ಪ್ರತಿನಿತ್ಯ ಎದ್ದು ನಾವು ಕಾಫಿ ಟೇಬಲ್ಲಿಗೆ ಕೂತು ಒಂದು 10 ನಿಮಿಷ ಕಳಿತೀವಲ್ಲ, ಒಬ್ಬ ಬುದ್ಧಿವಂತನಾದ ಆತ್ಮೀಯ ಮಿತ್ರನೊಂದಿಗೆ ನನ್ನ ಒಂದು ದಿನವನ್ನು ಆರಂಭಿಸಿದಂತಾಗುತ್ತದೆ. ಅವಳು ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಇಮ್ಮಿಡಿಯೇಟ್ ಕನ್ಸಲ್ಟೆಂಟ್, ಅತ್ಯಂತ ನಂಬಿಕಸ್ಥ ಗೆಳತಿ, ಅದ್ಭುತ ಸಂಗಾತಿ. ನಮ್ಮಿಬ್ಬರ ಮಧ್ಯೆ ರಹಸ್ಯಗಳಿಲ್ಲ. ಅವಳೇ ನನಗೆ ಕೌನ್ಸಿಲಿಂಗ್ ಮಾಡ್ತಾಳೆ. ನನ್ನ ಪ್ರತಿ ಸಮಸ್ಯೆಗೂ ಅವಳಲ್ಲಿ ಸಮಾಧಾನ ಇದೆ. ಅವಳು ನನ್ನ ಫ್ರೆಂಡ್, ನನ್ನ ಫಿಲಾಸಫರ್, ನನ್ನ ಗೈಡ್. ಅದು ಸರಿ, ಅಂಥ ಗೆಳತಿ ಎಲ್ಲಾದರೂ ಸಿಗ್ತಾಳ ಅಂತ ಕೇಳಬೇಡಿ. ಅಂಥವಳು ಎಲ್ಲೂ ಇರೋದಿಲ್ಲ, ಎಲ್ಲೂ ಸಿಗೋದಿಲ್ಲ. ಅಂಥವಳನ್ನು ನಾವೇ ರೂಪಿಸಬೇಕು, ಅಟ್ಲೀಸ್ಟ್ 3 ವರ್ಷಗಳಲ್ಲಿ. ಅದನ್ನೇ ನಾನು ರೈಸಿಂಗ್ ಇನ್ ಲವ್ ಅಂತ ಹೇಳಿದ್ದು. ಪ್ರಯತ್ನ ಮಾಡಿ ನೋಡಿ. ಈ ಮಾತನ್ನು ಕೇವಲ ಹುಡುಗಿಯರ ಬಗ್ಗೆ ಹೇಳಿದೆ ಅಂತ ಅಂದ್ಕೋಬೇಡಿ, ಇದು ಹುಡುಗರಿಗೂ ಅನ್ವಯಿಸುತ್ತೆ. ಧೈರ್ಯ ಅಂತೀವಲ್ಲ, ಅದೇನದು ಅಂತ ಯಾವತ್ತಾದರೂ ಆಲೋಚನೆ ಮಾಡಿದ್ದೀರಾ?
ಸಾಮಾನ್ಯವಾಗಿ ನಾವು ಭಯಗಳ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀವಿ, ಧೈರ್ಯದ ಬಗ್ಗೆ ಅಲ್ಲ. ಅಕಸ್ಮಾತ್ ಧೈರ್ಯದ ಬಗ್ಗೆ ಆಲೋಚನೆ ಮಾಡಿದರೂ ಕೂಡ ಅದು ಇನ್ನೊಬ್ಬರ ಧೈರ್ಯದ ಬಗ್ಗೆ ಆಲೋಚನೆಯಾಗಿರುತ್ತೆ ಹೊರತು ನಮ್ಮ ಧೈರ್ಯದ ಬಗ್ಗೆ ಅಲ್ಲ. ಕಿರಣ್ ಬೇಡಿಯ ಧೈರ್ಯ, ಫುಲನ್ ದೇವಿಯ ಧೈರ್ಯ, ವೀರಪ್ಪನ ಧೈರ್ಯ, ಅವನನ್ನು ಹಿಡಿಯೋಕೆ ಹೊರಟವರ ಧೈರ್ಯ, ಸತ್ಯ ಹೇಳುವವನ ಧೈರ್ಯ, ಸತ್ಯದೇವ್ ದುಬೆಯ ಧೈರ್ಯ, ಕಲ್ಪನಾ ಚಾವಲಾಳ ಧೈರ್ಯ, ನಮ್ಮ ಮನೆಯ ಕೆಲಸದ ಹುಡುಗಿ ಇಳಿಗತ್ತಲಲ್ಲಿ ಒಬ್ಬಳೇ ಮನೆಗೆ ನಡ್ಕೊಂಡು ಹೋಗ್ತಾಳಲ್ಲ ಆ ಧೈರ್ಯ. ಇನ್ಫ್ಯಾಕ್ಟ್ ಧೈರ್ಯ ಅಂದರೆ ಭಯವಿಲ್ಲದೆ ಇರೋದಲ್ಲ, ಭಯವನ್ನು ಜಯಿಸಿದಾಗ ಹುಟ್ಟುವಂಥದ್ದು ಧೈರ್ಯ. ಆದ್ದರಿಂದಲೇ ಅದು ಭಂಡ ಧೈರ್ಯಕ್ಕಿಂತ ವಿಭಿನ್ನ. ಒಬ್ಬ ರೌಡಿಯಲ್ಲಿ ಭಂಡ ಧೈರ್ಯ ಇರುತ್ತೆ. ಅವನು ಭಯವನ್ನು ಜಯಿಸಿದಾನೆ ಅಂದ್ಕೋಬೇಡಿ. 1000 ಜನರನ್ನು ಬೇಕಾದರೂ ಎದುರು ಹಾಕ್ಕೊಂಡು ಸತ್ಯ ಹೇಳೋನೊಬ್ಬ ನಿಧಾನಲ್ಲ, ನಿಜಕ್ಕೂ ಅವನು ಧೈರ್ಯಶಾಲಿ. ನಿಜ ಹೇಳಬೇಕು ಅಂದರೆ ನಮ್ಮಲ್ಲಿ ಮೊದಲು ಧೈರ್ಯ ಹುಟ್ಟುತ್ತೆ, ಆ ನಂತರವೇ ನಿಧಾನವಾಗಿ ಭಯ ಬೆಳೆಯುತ್ತೆ. ಮಗುವಿನ ಎದುರು ಉರಿಯೋ ದೀಪ ಇಟ್ಟು ನೋಡಿ, ಅದಕ್ಕಿನ್ನೂ ಭಯ ಅಂದ್ರೇನು ಅಂತ ಗೊತ್ತಿಲ್ಲ. ಅದು ದೀಪದ ಕಡೆಗೆ ಕೈ ಚಾಚುತ್ತೆ. ನಾವು ಅದನ್ನು ಅಮಾಯಕತೆ ಅಂತ ಕರಿತೀವಿ, ಆದರೆ ಅದು ಅಮಾಯಕತೆ ಕೂಡ ಅಲ್ಲ, ಅದು ಬುದ್ಧಿಹೀನತೆ. ತಾನು ಕೈ ಚಾಚಿದರೆ ಆ ಬೆಂಕಿ ತನ್ನನ್ನು ಸುಡುತ್ತೆ ಅಂತ ಗೊತ್ತಿದ್ದು ಕೆಂಡದೊಳಕ್ಕೆ ಕೈ ಇಡೋದಿದೆಯಲ್ಲ, ಅದು ನಿಜಕ್ಕೂ ಭಯವನ್ನು ಜಯಿಸಿದಾಗ ಉದ್ಭವವಾಗುವಂಥ ಧೈರ್ಯ. ಅಂಥ ಧೈರ್ಯ ಇದ್ದಲು ಒಲೆಯೊಳಗೆ ಕೈ ಇಟ್ಟು ನಿಗಿ ಕೆಂಡವನ್ನು ಸರಾಗವಾಗಿ ಬರೀ ಬೆರಳಲ್ಲೇ ತೆಗೆದು ಈಚೆ ಹಾಕುವ ನಮ್ಮ ಅಮ್ಮ ಇದ್ದಾಳಲ್ಲ, ಅಮ್ಮನ ಅಮ್ಮ ಅಜ್ಜಿ, ಅವರಿಗಿದೆ. ಯಾಕೆ ಅಂದರೆ ಅವ್ರಿಗೆ ಮಗುವಿನಂತಹ ಬುದ್ಧಿಹೀನತೆ ಇಲ್ಲ. ಅವರು ಭಯವನ್ನು ಕ್ರಮೇಣ ಜಯಿಸಿದ್ದಾರೆ. ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ನಾನು ಭಯಗಳನ್ನು ನನ್ನದೇ ಆದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೀನಿ. ನಿನ್ನೆ ಮೊನ್ನೆ ತನಕ ನನಗೆ ಸ್ವಯಂಚಾಲಿತ ಮೆಟ್ಟಲುಗಳ ಮೇಲೆ, ಅಂದರೆ ಎಸ್ಕಲೇಟರ್ಸ್ ಅಂತ ಇರ್ತಾವಲ್ಲ, ಅವುಗಳ ಮೇಲೆ ಇಳಿಯೋದು ಅಂದರೆ ಭಯ ಆಗ್ತಿತ್ತು. ಹತ್ತುವಾಗ ಆಗದ ಭಯ ಆ ಮೆಟ್ಟಲುಗಳ ಮೇಲಿಂದ ಇಳಿಯುವಾಗ ಯಾಕಾಗತ್ತೆ ಅಂತ ಯೋಚಿಸ್ತಾ ಇದ್ದೆ. ವಿಮಾನ ನಿಲ್ದಾಣದಿಂದ ಸೂಟ್ ಕೇಸ್ ಎತ್ಕೊಂಡು ಹೊರಕ್ಕೆ ಬರ್ತಾ ಇದ್ದ ಹಾಗೇ ಎಸ್ಕಲೇಟರು ಮರ್ತು ಹೋಗ್ತಿತ್ತು, ಅದರೆಡೆಗಿನ ಭಯನೂ ಮರ್ತು ಹೋಗ್ತಿತ್ತು. ಆದರೆ ಒಬ್ಬ ಗೆಳೆಯನ ಜೊತೆಗೆ ಮೊನ್ನೆ ಬ್ಯಾಂಕಾಕ್ಗೆ ಹೋದೆ. ಅಲ್ಲಿ ಗಂಟೆಗೊಂದು ಸ್ವಯಂಚಾಲಿತ ಮೆಟ್ಟಿಲು ಇಳಿಬೇಕಾಗ್ತಿತ್ತು. ನನ್ನ ಗೆಳೆಯ ಛೇಡಿಸ್ತಾ ಇದ್ದ. ಒಂದು ಸಲ ಆ ಬಗ್ಗೆ ತೀವ್ರವಾಗಿ ಯೋಚಿಸಿ ಸತ್ತೆ ಅಂದ್ಕೊಂಡು ಅದ್ರ ಮೇಲೆ ಕಾಲಿಟ್ಬಿಟ್ಟೆ. ಒಂದು ಭಯವನ್ನು ಹಾಗೆ ಜಯಿಸಿದ್ದಾಗಿತ್ತು. ಇಂಥ ಹಲವಾರು ಭಯಗಳಿರ್ತವೆ, ಹಲವಾರು ಜನಕ್ಕಿರ್ತವೆ. ಅವುಗಳನ್ನು ಅವರವರೇ ದೂರ ಮಾಡ್ಕೋಬೇಕು. ನೀರು ಅಂದರೆ ಭಯ, ಕತ್ತಲೆ ಅಂದರೆ ಭಯ, ರಾತ್ರಿ ಒಬ್ಬರೇ ಇರೋದು ಅಂದರೆ ಭಯ. ಇಂಥ ಭಯಗಳನ್ನು ಕೇವಲ ಫೋಬಿಯಾಗಳು ಅಂತ ತೀರ್ಮಾನಿಸಿ ಅವುಗಳನ್ನು ಮರೆತು ಬಿಡಬಹುದು. ಆದರೆ ಕೆಲವು ಭಯಗಳು ಸಲೀಸಾಗಿ ಮರೆಯಲಾಗದಂತಹ ಭಯಗಳಾಗಿ ಕಾಡೋಕ್ಕೆ ಶುರು ಮಾಡ್ತವೆ. ಅವುಗಳನ್ನು ನೀವು ಜಯಿಸಲೇಬೇಕು, ಮರೆತು ಬಿಡ್ಕೊಡ್ತು. ಒಬ್ಬ ಹುಡುಗಿಗೆ ಮದುವೆ ನಂತರದ ಮೊದಲ ರಾತ್ರಿಯಂದು ತನ್ನ ಕನ್ನೆತನ ಪ್ರೂವ್ ಮಾಡೋಕ್ಕೆ ಆಗುತ್ತೋ ಇಲ್ಲವೋ ಅನ್ನೋ ಭಯ ಕಾಡ್ತೊಡಗುತ್ತೆ. ಅವಳಿಗೆ ಗೊತ್ತಿಲ್ಲ, ಅವಳನ್ನು ಮದುವೆ ಆಗೋ ಹುಡುಗನಿಗೆ ತಾನು ಹೆಂಡತಿಯನ್ನು ಸಂತೃಪ್ತಪಡಿಸ್ತೀನೋ ಇಲ್ಲವೋ ಅನ್ನೋ ಭಯ ಕಾಡ್ತಾ ಇರುತ್ತೆ. ಇಬ್ಬರ ಭಯಗಳು ಬೇಸ್ಲೆಸ್ ಭಯಗಳಲ್ಲ, ಅವು ಕಲ್ಪಿಸಿಕೊಂಡ ದಿಗುಲುಗಳಲ್ಲ. ಆ 2 ಭಯಗಳಿಗೂ ಕಾರಣ ಇದೆ. ಆದರೆ ಇಬ್ಬರಿಗೂ ಆ ಭಯಗಳನ್ನು ಜಯಿಸಿಬಿಡುವಂಥ ಅವಕಾಶ ಇದೆ. ನನ್ನನ್ನು ಮದುವೆ ಆಗುವವನಿಗೆ ನಾನು ಕೊಡಬೇಕಾದ್ದು ಮತ್ತು ಕೊಡಬಹುದಾದ್ದು ಕೇವಲ ಕನ್ನೆತನವನ್ನಲ್ಲ, ಅದರ ಎವಿಡೆನ್ಸ್ ಅಲ್ಲ. ಆತ ನನ್ನನ್ನು ಬೇರೆ 1000 ಕಾರಣಗಳಿಗಾಗಿ ಪ್ರೀತಿಸಬೇಕು. ಅಂಥ ವ್ಯಕ್ತಿತ್ವವನ್ನು ನನ್ನದಾಗಿಸ್ಕೊಳ್ತೀನಿ. ನನ್ನ ಮಾತಿನಲ್ಲಿನ ಜಾಣ್ಮೆ, ವರ್ತನೆಯಲ್ಲಿನ ಚುರುಕುತನ, ಚಿಂತನೆಯಲ್ಲಿನ ಗಾಂಭೀರ್ಯ, ಅಪಿಯರೆನ್ಸ್ನಲ್ಲಿರುವ ಒಳ್ಳೆತನ, ಉಳಿದೆಲ್ಲ ವಿಷಯಗಳೆಡೆಗಿನ ನನ್ನ ಪ್ರಾಮಾಣಿಕತೆ, ಬದುಕಿನೆಡೆಗಿನ ಶ್ರದ್ಧೆ, ಆತನೆಡೆಗಿನ ಪ್ರೀತಿ, ಆತನ ತಂದೆ ತಾಯಿಯರೆಡೆಗೆ ಇರುವ ಗೌರವ, ನನ್ನ ಬಗ್ಗೆ ನನಗೇ ಇರೋ ಕಾನ್ಫಿಡೆನ್ಸು, ಇವೆಲ್ಲವನ್ನು ಆತನಿಗೆ ಒಪ್ಪಿಸ್ತಾ ಇದ್ದೀನಿ. ಆತ ತುಂಬ ಸಂತೋಷ ಪಡುವಂಥ ವ್ಯಕ್ತಿತ್ವವನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ಹಾಗಾದಾಗ ಮದುವೆಯ ನಂತರದ ಮೊದಲ ರಾತ್ರಿ ನಿನ್ನ ಕನ್ನೆತನ ಪ್ರೂವ್ ಮಾಡಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆತ ನನ್ನನ್ನು ಅಕ್ಸೆಪ್ಟ್ ಮಾಡಿಕೊಳ್ಳದೆ ಇರ್ತಾನ? ಹಾಗಂತ ಕೇಳ್ಕೋಬೇಕು ಹುಡುಗಿ. ಹಾಗೆಯೇ ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಮದುವೆಗಳಾಗಿವೆ, ಮಧುಮಂಚಗಳಾಗಿವೆ. ಪ್ರತಿ ಮದುವೆಯೂ ಕನ್ನೆತನದ ಸರ್ಟಿಫಿಕೇಟ್ ಕೇಳಿದ್ದಿದ್ರೆ ಅವೆಷ್ಟು ಕೋಟಿ ಮದುವೆಗಳು ಮುರಿದು ಬೀಳ್ತಾ ಇದ್ವು. ಅಸಲು ಕನ್ನೆತನ ಅನ್ನೋದು ದೊಡ್ಡ ಇಶ್ಯೂ ಅಲ್ಲವೇ ಅಲ್ಲ.
ಹಾಗಂತ ತೀರ್ಮಾನಿಸಿ ಅದನ್ನು ಮರೆಸುವಂಥ ಘನ ವ್ಯಕ್ತಿತ್ವವನ್ನು ಹುಡುಗಿ ಬೆಳೆಸ್ಕೊಂಡ್ರೆ ಖಂಡಿತವಾಗಿಯೂ ಅವಳ ಬದುಕು ಚೆನ್ನಾಗಿರುತ್ತೆ. ಮೊದಲ ರಾತ್ರಿ ಕನ್ನೆತನವನ್ನು ಪ್ರೂವ್ ಮಾಡಿದವಳ ಬದುಕಿಗಿಂತ ಚೆನ್ನಾಗಿರುತ್ತೆ. ಯಾವಾಗ ನಾವು ನಮ್ಮ ವ್ಯಕ್ತಿತ್ವವನ್ನು ದಿಟ್ಟ ವ್ಯಕ್ತಿತ್ವವನ್ನಾಗಿ ಮಾಡಿಕೊಳ್ಳುವತ್ತ ಹೊರಡ್ತೇವೆಯೋ ನಮ್ಮ ಭಯಗಳು ತಂತಾನೇ ಕಾನ್ಕರ ಆಗ್ತಾ ಹೋಗ್ತವೆ. ನಿಮಗೆ ಗೊತ್ತಿರೋ ಹಾಗೆ ನನ್ನ ಎರಡೂ ಪತ್ರಿಕೆಗಳ ಓದುಗರಲ್ಲಿ ಹೆಚ್ಚಿನವರು ಹೆಣ್ಣುಮಕ್ಕಳು. ನನ್ನ ಜೊತೆಗೆ ನನ್ನ ಆಫೀಸ್ನಲ್ಲಿ ದುಡಿಯೋರು ಕೂಡ ಹೆಣ್ಣು ಮಕ್ಕಳೇ. ನನಗೆ ಪತ್ರ ಬರೆಯೋರು, ಫೋನ್ ಮಾಡೋರು, ಭೇಟಿಗೆ ಬರೋರು ಹೆಚ್ಚಾಗಿ ಅವರೇ. ಅವರಿಗೆಲ್ಲ ನನ್ನ ಬಗ್ಗೆ ಒಂದು ವಿಶ್ವಾಸ ಇದೆ, ಒಂದು ಪ್ರೀತಿ ಇದೆ, ಅಂತಃಕರಣವಿದೆ, ಅಕ್ಕ ತಂಗಿಯರಿಗಿರೋ ಅಂಥ ಅಕ್ಕರೆ ಇದೆ. ನಾನು ಮೊದಲು ಕ್ರಾನಿಕ್ ಆಗಿ ಕುಡಿತಾ ಇದ್ದೆ ಅಂತ ಅವ್ರಿಗೆ ಗೊತ್ತು. ಇವತ್ತಿಗೂ ಟೇಬಲ್ ಮೇಲೆ ಬೂದಿಯ ಕರಂಡ, ಆಸ್ಟ್ರೆ, ಸಿಗರೇಟು ನೋಡ್ತಾ ಇರ್ತಾರೆ. ಇತರೆ ಪತ್ರಿಕೆಗಳಲ್ಲಿ ನನ್ನ ಬಗ್ಗೆ ಕೆಟ್ಟ ಕೊಳಕ ಬೈದು ಬರೆದಿರೋದನ್ನು ಅವರು ಓದಿಯೂ ಇರ್ತಾರೆ. ಆದರೂ ಕೂಡ ಅಣ್ಣ, ಅಂಕಲ್, ತಮ್ಮ, ಚಿಕ್ಕಪ್ಪ, ಮಗ, ಮಗು ಅಂತೆಲ್ಲ ಅಂದ್ಕೊಂಡು ನನ್ನ ಜೊತೆಗೆ ಯಾಕೆ ಮಾತಾಡ್ತಾರೆ, ಯಾಕೆ ಹುಡುಕೊಂಡು ಬರ್ತಾರೆ? ಯಾಕೆ ಅಂದರೆ ಅವರು ನನ್ನ ಬದುಕಿನ ಇತರೆ ಸತ್ಯಗಳನ್ನು ಕೂಡ ಗಮನಿಸಿರ್ತಾರೆ. ಅನೇಕ ಸಂಗತಿಗಳ ಬಗ್ಗೆ ನಾನು ತಳೆಯುವ ನಿಲುವು ಎಂಥದ್ದು ಅಂತ ಪರೀಕ್ಷಿಸ್ತಾರೆ. ನನ್ನ ಹೆಂಡತಿ ಜೊತೆಗೆ, ನನ್ನ ಹೆಣ್ಣು ಮಕ್ಕಳ ಜೊತೆಗೆ, ನನ್ನ ಆಫೀಸ್ನಲ್ಲಿ ಕೆಲಸ ಮಾಡೋ ನಿವೇದಿತಾ ಜೊತೆಗೆ, ಶೀಲಕ್ಕನ ಜೊತೆಗೆ, ಹೀಗೆ ಇನ್ನೂ ಹಲವು ಜನ ಹೆಣ್ಣು ಮಕ್ಕಳ ಜೊತೆಗೆ ನಾನು ರಿಲೇಟ್ ಆಗುವ ರೀತಿ ಎಂಥದ್ದು ಅನ್ನೋದನ್ನು ಗಮನಿಸ್ತಾರೆ. ಆಗಲೇ ತಾನೇ ಅವರಲ್ಲೊಬ್ಬ ರವಿ ಬೆಳಗೆರೆಯ ಮೇಲೆ ಅಣ್ಣ ಅನ್ನೋ ಆತ್ಮೀಯತೆ, ಚಿಕ್ಕಪ್ಪ ಅನ್ನೋ ಭರವಸೆ ಮೂಡಿ ನಿಲ್ಲೋದು. ಭಯವನ್ನು ಜಯಿಸೋದು ಅಂದರೆ ಅದೇ. ನಾನು ವೀರಾಧಿವೀರ ಅಂತ ಹೇಳ್ಕೊಳ್ಳೋದು ಭಯವನ್ನು ಜಯಿಸಿದ ಕುರುಹು ಅಲ್ಲ. ಯಾಕೆ ಅಂದರೆ ನಿನಗಿಂತ ವೀರ ಇನ್ನೊಬ್ಬನಿರಬಹುದು. ಮರಕ್ಕಿಂತ ಮರ ದೊಡ್ಡದು ಅಂತಾರೆ. ಅದರ ಬದಲಿಗೆ ಪ್ರಾಣ ಹೋದರೂ ಸರಿನೇ, ನಾನು ಹೇಳಬೇಕು ಅನಿಸಿದ ಸತ್ಯವನ್ನು ಹೇಳಿಯೇ ತೀರ್ತೀನಿ ಅನ್ನುವಂಥ ನಿಲುವು ತಳೆದಾಗ ಅದನ್ನು ಟೈಮ್ ಟೆಸ್ಟೆಡ್ ಆದ ರೀತಿಯಲ್ಲಿ ನಿರಂತರವಾಗಿ ಪ್ರೂವ್ ಮಾಡಿ ತೋರಿಸಿದಾಗ ಈ ಮನುಷ್ಯ ನಿಜಕ್ಕೂ ಜಯಿಸಿದ್ದಾನೆ, ಭಯವನ್ನು ಜಯಿಸಿದ್ದಾನೆ ಕಣ್ರಿ ಅಂತ ಸಾಬೀತುಪಡಿಸಿದ ಹಾಗಾಗತ್ತೆ. ಜನಪ್ರಿಯತೆ ಕಳ್ಕೊಂಡು ಬಿಡ್ತೀನೇನೋ ಅನ್ನೋ ಭಯ, ಸೋತು ಬಿಡ್ತೀನೇನೋ ಅನ್ನೋ ಭಯ, ವಿಶ್ವಾಸ ಕಳ್ಕೊಂಡು ಬಿಡ್ತೀನೇನೋ ಅನ್ನೋ ಭಯ, ಇಂಥ ಭಯಗಳನ್ನು ಮೀರಿ ನಿಲ್ಲಬೇಕು ಅಂದರೆ ತುಂಬ ಎಸೆನ್ಷಿಯಲ್ ಆಗಿ ಒಂದು ಗಟ್ಟಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೇಬೇಕು. ನನ್ನ ಒಬ್ಬ ಗೆಳೆಯನಿಗೆ ನಾನು ಹೇಳಿದೆ, ಅವನು ಸಾರ್ವಜನಿಕ ಜೀವನದಲ್ಲಿರುವಂಥವನು. ಅವನಿಗೆ ಹೇಳಿದೆ, ಯಾವುದು ಜನಕ್ಕೆ ಗೊತ್ತಾಗಬಾರ್ದು ಅಂತ ನಿನಗನ್ಸುತ್ತೋ ಅದನ್ನು ನೀನು ಕದ್ದು ಮುಚ್ಚಿ ಮಾಡಲೇಬೇಡ. 10 ಜನ ಕ್ರಿಟಿಸೈಸ್ ಮಾಡಿ ದೂರವಾದರೂ ಚಿಂತೆ ಇಲ್ಲ. ನಿನಗೆ ಸರಿ ಅನಿಸಿದ್ದನ್ನು ಮಾಡು, ಬಹಿರಂಗವಾಗಿ ಮಾಡು. ಆವಾಗ ಮಾತ್ರ ನಿನಗೆ ನಿಜವಾದ ಧೈರ್ಯ ಹುಟ್ಟುತ್ತೆ. ಅದು ಹುಂಬ ಧೈರ್ಯಕ್ಕಿಂತ ತುಂಬ ಶಕ್ತಿಶಾಲಿಯಾದ ಧೈರ್ಯವಾಗಿರುತ್ತೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ತಾನು ಉತ್ತು ಬಿತ್ತಿ ನೀರು ಹಾಯಿಸಿ ಕೈಗೆ ಬಂದ ಫಸಲನ್ನು ಕಾಯೋಕ್ಕೆ ರಾತ್ರಿ ಹೊರಡೋ ರೈತನಲ್ಲಿ ಇರುವಂಥ ಧೈರ್ಯ ಸಾವಿರಾರು ಮಂದಿನ ವಂಚಿಸಿ ದುಡ್ಡು ಮಾಡಿದವನಲ್ಲಿ ಇರೋದಿಲ್ಲ. ಅವನು ಬಟಾ ಬೈಲಲ್ಲಿ ನಿಂತು ಫಸಲು ಕಾಯ್ತಾನೆ. ಇವನು ಕಬ್ಬಿಣದ ಪೆಟ್ಟಿಗೆ ಅಂತ ಬಂಗ್ಲೆಯಲ್ಲಿ ಮಲಗಿ ಅದರ ಕಾವಲಿಗೆ ಒಬ್ಬ ಗುರ್ಖಾನ ನಿಲ್ಲಿಸ್ಕೊಂಡಿರ್ತಾನೆ. ಇವರಿಬ್ಬರಲ್ಲಿ ಭಯವನ್ನು ಜಯಿಸಿದವನು ಯಾರು ಅನ್ನೋದು ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೋತೀನಿ.